ಪದ್ದಿ 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 ರೆಡಿಯಾದ ನಾನು ಇನ್ನು ತಡ ಮಾಡ್ತೀನೋ ಅಂತ ಅನ್ಕೊಂಡೆ. ನೋಡು, ಬಾ ಹೋಗ್ಬಿಟ್ಟು ಹೆಂಗೋ ನಿನ್ನ ಮಗಳು ಊರೇ ಅಲ್ವಾ, ಹಂಗೆ ನೀವು ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಹಂಗೇನೆ ನಿನ್ನ ಮಗಳದ್ದು ಹೆಂಗೋ ಗಂಡಿನ ವಿಚಾರನ ಕೇಳ್ಕೊಬಿಟ್ಟು ಬಂದ್ಬಿಡನಿ. ಗಂಡೆತ್ತರು ಎಣ್ಣೆತ್ತರು ಮನೆಗೆ ಬರಬೇಕು. ಆದರೆ ಅವ್ರಂಥ ಒಳ್ಳೆ ಮನೆ, ಅಂತಹ ಒಳ್ಳೆ ಸಂಸ್ಕಾರವಂತ ಇವ್ರನ್ನ ನೀನು ನಿನ್ನ ಮಗಳು ಕೊಟ್ಟು ಮದುವೆ ಮಾಡೋಕ್ಕೆ ನೀನು ಪುಣ್ಯ ಮಾಡಿರ್ಬೇಕು ನೀನಂತೂ. ಎಂಥ ಒಳ್ಳೆ ಮನೆತನ. ಹುಡುಗ ಎಷ್ಟು ಸೊಬ್ಬ್ಯಸ್ತ ಗೊತ್ತೇ, ವ್ಯವಸಾಯನೇ ಮಾಡೋದು, ಬಲು ಸೊಬ್ಬ್ಯಸ್ತ ಅವನಂತೂ. ಜಯಮ್ಮ, ನನಗೂ ಕೋಟ್ಯಾಧೀಶ್ವರು ಬೇಡ ಕಣ್ ಜಯಮ್ಮ. ನನಗೂನುವೆ ಮೂರ್ವಾ ದಿನಗೆ 4 ದಿನ ನನ್ನ ಮಗಳನ್ನ ಸಂದಾಕ್ ನೋಡ್ಕೊಳೋರು ಬೇಕು. ಬಿಟ್ರೆ ಹಿಂಗೆಲ್ಲ ಮಾನ್ಗೇಡ್ ನನ್ನ ಮಕ್ಕಳು ಬೀಡಿ ಸಿಗರೇಟ್ ಸೇತ್ಕೊಂಡು ಕುಡ್ಕೊಂಡು ಓಡಾಡೋರು, ಈ ಸಾವುಕಾರರುಗಳು ವರದಕ್ಷಿಣೆ ಕಿರುಕುಳ ಕೊಡೋರೆಲ್ಲ ನಮ್ಗೆ ಯಾಕೆ ಬೇಕು ಹೇಳು? ಬಡವ ನೀನು ಮಡಗ್ದಂಗಿರು ಅನ್ನಂಗೆ ಹೆಂಗೋ ಇರೋದು 2 ಹೆಣ್ಮಕ್ಳು ಸಂದಕ್ಕಿರೋ ಮನೆ ಕೊಟ್ಬಿಟ್ರೆ ಅದಕ್ಕಿನ್ನ ನಂಗೆ ಇನ್ನೇನು ಬೇಕು? ನಮ್ಮ ದೊಡ್ಡೋಳೆ ಹೆಂಗೋ ನೀ ಬಯಸ್ಕೊಂಡು ಹೋಯ್ತಾಳೆ, ಅವಳ ಮ್ಯಾಲೆ ನಂಗೆ ನಂಬಿಕೆ ಐತೆ. ಚಿಕ್ಕೋಳ ಮ್ಯಾಗೆ ನಿನಗೆ ನಂಗೆ ಆ ನಂಬಿಕೆನೂ ಇಲ್ಲ. ಅದಕ್ಕೆ ನಿನಗೆ ಸರಿ ಬಾ, ಹೋಗ್ಬಿಟ್ಟು ಹೆಂಗೋನುವೆ ಒಂದು ಕಿತ ಎಲ್ಲನೂ ಮಾತಾಡ್ಬಿಟ್ಟು ಮದುವೆ ವಿಸಿವ ಬರೋಣ ಬಾ. ಎಣ್ಣೆತ್ತಿರೋರಲ್ವೇ ನಮ್ಮ ಒಳ್ಳೆ ಮನೆ ಹುಡುಗಂತಕ್ ನಾವೇ ನೀನೇ ಹೋಗ್ಬೇಕು. ಬಾ ಹೋಗೋಣ. ಮತ್ತೆ ವಿಹಾನು ಅವನು ಸಿಸ್ವರಕ್ಕೆ ಹೋಗವನೇ. ಬಾ, ಬರೋದು ಮಧ್ಯಾಹ್ನ ಆಯ್ತದೆ. ಅಷ್ಟ್ರಾಗೇನು ಬಂದ್ಬಿಡೋಣ. ಬಂಗಾರಮ್ಮನ ಮನೆಗೇನು ಹೋಗೋದು ಬೇಡ, ಸುಮ್ಮನೆ ವಿಷಯ ಗೊತ್ತಾಯ್ತದೆ. ಆಮೇಲೆ ನಿಧಾನಕ್ಕೆ ಎಂದನ ಒಂದಿನ ಫ್ರೀ ಆಗಿದ್ದಾಗ ಹೋದ್ರಾಯ್ತು. ಈಗ ಸದ್ಯ ಗಂಡಿನ ಮನೆ ಕಡೆ ಹೋಗ್ಬಿಟ್ಟು ಬರೋಣ ಬಾ. ಸರಿ ಸರಿ ಬಾ. ಅಕ್ಕ ಅಕ್ಕ, ಓಹೋ ಜಯಮ್ಮ, ಬರ್ರಿ ಬರ್ರಿ ಒಳಗಡಿಕೆ ಬರ್ರಮ್ಮ, ಬರ್ರಿ ಒಳಗಡಿಗೆ ಬರ್ರಿ ಬರ್ರಿ ಕುಂತ್ಕ ಬರ್ರಿ. ಜಯಮ್ಮ ಹೇಳಿದ್ಲು ಬರ್ತೀರಾ ಅಂತ ಹೇಳ್ಬಿಟ್ಟು ಬರ್ರಿ ಕುಂತ್ಕ ಬರ್ರಿ. ಏನ್ ತಗತ್ತೀರಾ? ಜ್ಯೂಸಾ, ಕಾಪಿನಾ, ಟೀನಾ? ಅಯ್ಯೋ ಅಕ್ಕ, ನಿಮ್ಗೆ ಏನು ಅನುಕೂಲನೋ ಅದನ್ನೇ ಕೊಡಿ. ನಾನೇನು ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ನೀವೊಂದು ಲೋಟ ನೀರು ಕೊಟ್ಬಿಟ್ರು ನಮ್ಗೇನು ಸಾಕು, ನಮ್ಗೇನು ಬೇಡ. ಅಂದ್ರೆ ಹೆಂಗಮ್ಮ, ಮೊದಲನೇ ಕಿತ್ತ ಮನೆಗೆ ಬಂದಿದ್ದೀರಾ ಹಂಗೆಲ್ಲ ಅಂದ್ರೆ ಹಂಗೆಲ್ಲ ಆಯ್ತದೆ. ನೀವೇ ಹೇಳಿ ಕುಂತ್ಕೊಳ್ಳಿ ನೀವು. ಅಯ್ಯೋ ಇರಿ, ಕಾಪಿ ಮಾಡ್ಕೊಬಿಟ್ಟು ಬರ್ತೀನಿ. ನಮ್ಮ ಮನೆಯಾಗೂ ಯಾರನ್ನೂ ಇಲ್ಲ ಹೆಣ್ಣೈಕ್ಳು. ಎಲ್ಲನೂ ಕೊಟ್ಟು ಬಂದು ಹೊಂಟೋಗ್ಬಿಟ್ಟವಳು ನನ್ನ ಮಗಳು. ಇನ್ನು ನನ್ನ ಮಗ ಒಬ್ಬನೇ, ನಾನೇ ಮನೆ ಕೆಲಸ ಎಲ್ಲನೂ ಮಾಡಬೇಕು. ಬಂದೇ ಇರಿ. ನೋಡ್ದೇನೆ ಪದ್ದಿ, ಎಷ್ಟು ಚೆನ್ನಾಗಿ ಒಳ್ಳೆ ಸಂಸ್ಕಾರವಂತ ಮನೆ ಅಂತ ಹೇಳ್ಬಿಟ್ಟು ನಿನ್ನ ಮಗಳಿಗಿಂತ ಮನೆಗಿನ್ನ ಒಳ್ಳೆ ಮನೆ ಬೇಕಾ ಹೇಳು? ದೇವ್ರಣೆ ಬೇಡ ಬಿಡೆ, ಒಂಥರ ಒಳ್ಳೆ ಜನ ಅಂತ ಅನ್ನಿಸ್ತದೆ ನನಗೂ. ಅದ್ರಾಗೂ ನೀನು ನೋಡಿದ್ಯಾ ಅಂತ ಕೇಳಬೇಕೆ? ಒಳ್ಳೆ ಮನೆತನನೇ ಆಗಿರ್ತದೆ. ಅಂಥವ್ರಿಗೂ ಇಂಥವ್ರಿಗೂ ನೀನು ನನ್ನ ಮಗಳನ್ನ ಕೊಡಿಸ್ಬಿಟ್ಟೆ. ನೀನು ಮಗ ಹೆಂಗವನೇ? ಸಂದಕವನ? ಭಾಳ ಸಂದಕವನಿ. ಒಂದು ಕೆಟ್ಟ ಹ್ಯಾಬಿಟ್ ಇಲ್ವೇ? ಕುಡಿಯೋದು, ಬೀಡಿ ಸೇದೋದು ಅವೆಲ್ಲ ದೂರದ ಮಾತು. ಅವೆಲ್ಲ ಏನೂ ಇಲ್ಲ. ಅವೆಲ್ಲನೂ ಸಖತ್ತು ಅಂದರೆ ಸಖತ್ತು ಒಳ್ಳೆ ಮನೆತನ. ಪಾಪ ಗಂಡ ಇಲ್ಲ, ಸತ್ತೋಗ್ಬಿಟ್ಟೈತೆ. ಅವಕ್ಕ ಅದಕ್ಕೆ ಮುಂದೆ ನಿಂತ್ಕೊಂಡು ಏನಕ್ಕೂ ಬರೋದೇ ಇಲ್ಲ. ಏನೋ ಸಿಂಪಲ್ಲಾಗೆ ಏನೋ ಮದುವೆ ಮಾಡ್ಕೊಂಡ್ರು ಸಾಕು ಅನ್ನೋ ಆಸೆ ಅವಕ್ಕೂ. ಒಬ್ಳು ಹೆಣ್ಮಗಳವಳೆ, ಕೊಟ್ಟು ಮನೆಗೆ ಹೋಗ್ಬಿಟ್ಟವಳೆ. ಅವಳೇನು ಶಾನೆ ಬರೋಕ್ಕಿಲ್ಲ. ಯಾವಾಗ ಒಂದು ಕಿತ ಬತ್ತಾಳೆ ಹೋಯ್ತಾಳೆ ಅಷ್ಟೇನೆ. ಇವರು 1-2 ಎಕರೆ ಜಮೀನು ಐತೆ, ಹಾಗೇನೆ ಮನೆ ಐತೆ. ಕೂತ್ಕೊಳಕ ನೀನು ಮಾತಾಡನಿ? ನಿಂತ್ಕೊಂಡೆ ಇದೆಯಾ? ಅಯ್ಯೋ, ನಮಗೆ ಕುಂತ್ಕೊಂಡೆಲ್ಲ, ಯಾವಾಗ ನಿಂತ್ಕೊಂಡೆ ನೀ ಅಭ್ಯಾಸ. ನಮಗೆ ಕುಂತ್ಕೊಂಡೆಲ್ಲ ಅಭ್ಯಾಸ ಹೇಳು? ಎಂಥದೂ ಇಲ್ಲ. ಬನ್ನಿ, ನಾವು ಕುಂತಿದೀವಿ, ನೀವು ನಿಂತ್ಕೊಬಿಟ್ರೆ ಸಂದಾಕಿರ್ತದ. ದೊಡ್ಡವ್ರು ಕುಂತ್ಕೊ ಬನ್ನಿ. ನಿನಕ ಮನೆ ಕಡೆ ಎಲ್ಲ ಸಂದಕವ್ರ? ಏನು ಬೆಳಗಿಲೆ ಎಲ್ಲ ಸಂದಕೈತಾ? ಕಣಮ್ಮ, ನನ್ನ ಮಗ ರೇಷ್ಮೆ ಗಿಸ್ಮೆ ಎಲ್ಲ ಮೇಯಿಸ್ತಾನೆ. ಚೆನ್ನಾಗವ್ರೆ, ಎಲ್ಲನೂ ನೋಡ್ಕೊಂಡು ಚೆನ್ನಾಗವ ನನ್ನ ಮಗನೂ. ಅದ್ರಾಗ ಏನಿದಿಲ್ಲ. ರೇಷ್ಮೆನೇ ಹಾಕ್ಬಿಟ್ಟಿದೀವಿ ಒಂಚೂರು. ಈಗ ನೋಡ್ಬೇಕು ರೇಷ್ಮೆ ಗಿಸ್ಮೆನ ಬದಲಾಯಿಸಿ ಬೇರೆ ಏನಾರು ಹಾಕನಿ ಅಂತ ಅನ್ಕೋತಾ ಇದೀವಿ. ಇನ್ನೂ ಏನು ಗ್ಯಾರಂಟಿ ಇಲ್ಲ. ನನ್ನ ಮಗನೇ ಎಲ್ಲ ನೋಡ್ಕೊತಾನೆ. ಅವನೂ ಕಾಲೇಜೆಲ್ಲ ಚಂದಕ್ಕೆ ಹೋದವನೇ ಕಣವ. ಓದ್ಕೊಂಡು ಎಲ್ಲನೂ ಡಿಗ್ರಿ, ಡಬಲ್ ಡಿಗ್ರಿ ಅಂತ ಮಾಡ್ಕೊಂಡವ್ನಿ. ನಾನಿರು ಒಬ್ಳೆ ಆಗ್ಬಿಡ್ತೀನಿ ಏನಾರ ಹೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಬಾಯೋಕ್ಕೆ ಅವನು ಇಲ್ಲೇ ಇರ್ತಾನಷ್ಟೇ. ಅವನೂ ಮಾಸ್ಟರ್ ಅದೇನೋ ಡಿಗ್ರಿ ಮಾಡಿವ್ನಿ ಅಂತ ಹೇಳ್ತಿರ್ತಾನೆ, ನಮಗೆ ಗೊತ್ತಾಗಕ್ಕಿಲ್ವಲ್ಲ. ಓದವನೇ ಕಣವ. ಅವನು ಹೋಗಕ್ಕೆ ಇಷ್ಟಪಡ್ತಿಲ್ಲ ಅಷ್ಟೇ ಪ್ಯಾಟ್ಗೆ. ಅಕ್ಕ, ವ್ಯವಸಾಯದ ಮುಂದೆ ಏನಾರು ಆಯ್ತಾ? ನೀನೇ ಹೇಳು. ಈ ವ್ಯವಸಾಯದ ಮುಂದೆ ಬೇರೆ ಇನ್ನೇನು ಇಲ್ಲ. ಕಂಡೋರ್ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿನ್ನ ವ್ಯವಸಾಯ ಮಾಡ್ಕೊಂಡಿರೋದು ಎಷ್ಟೋ ವಾಸಿ. ನನ್ನ ದೊಡ್ಡ ಮಗಳನ್ನೂ ಇದೇ ಊರಾಗೆ ಕಣಕ ಕೊಟ್ಟಿರೋದು. ನನ್ನ ದೊಡ್ಡ ಮಗಳನ್ನೂ ಇಲ್ಲೇನೆ ನೀ ಅವಳೆ. ಅದೇ ಬಂಗಾರಮ್ಮ ಇಲ್ವೇ? ಬಂಗಾರಮ್ಮ ಬಡ್ಡಿ. ಬಂಗಾರಮ್ಮ, ಆ ಬಂಗಾರಮ್ಮನ ಮನೆಗೆ ನನ್ನ ದೊಡ್ಡ ಮಗಳನ್ನ ಕೊಟ್ಟಿರೋದು. ಓಹೋ ಗೌರಿ, ಹೌದೇನು? ನಿಜ ಗೊತ್ತಿರಲಿಲ್ಲ ನನಗಂತೂ. ಭಾಳ ಒಳ್ಳೆ ಮಗ ಕಣವ, ಭಾಳ ಅಂದರೆ ಭಾಳ ಒಳ್ಳೆ ಮಗ. ಅಯ್ಯೋ, ಬಂಗಾರಮ್ಮನ ಮನೆಗೆ ಯಾಕವ ಕೊಡಕೋದೆ? ಎಂಥ ಒಳ್ಳೆ ಮಗ ಗೌರಿ ಅಂತ ಹೇಳಿದ್ರೆ. ಬಡವರು ಬಗ್ರುಗೆಲ್ಲನೂ ಎಷ್ಟು ಸಹಾಯ ಮಾಡ್ತದೆ ಗೊತ್ತಾ ಮಗ? ಅಂಥ ಮಗಳನ್ನ ಎತ್ತಿರ ನೀನೇ ಪುಣ್ಯವಂತೆ ಬಿಡವ. ಏನೋ ನಾನು ಮಾತಾಡ್ಸಿಲ್ಲ, ಯಾವಾಗ ನಾನು ನೋಡ್ತೀನಲ್ಲ ಎಲ್ಲರೂ ಹೇಳ್ತಿರ್ತಾರೆ, ಆ ಗೌರಮ್ಮ ಬಂದಮೇಲೆ ಮನೆ ಕಡೆ ಒಸಿ ಹೊಲದ ಕಡೆ ಸ್ವಲ್ಪ ಸಂದಕೈತೆ ನೋಡ್ಕೊತಾಳಂತೆ ಎಲ್ಲನೂ. ಭಾಳ ಖುಷಿ ನನಗಂತೂ ಆ ಮಗನ ನೋಡೋದಕ್ಕೆ. ಭಾಳ ಒಳ್ಳೆ ಮಗಳು ಅವಳುನುವೆ. ಪಾರಿನಾಗಿದ್ಲು ಕಣಕ. ಏನೋ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿಲ್ಲ ಅವಳು ಅಷ್ಟೇನಿಯ. ಸಿಂಗಾಪುರ್ನಾಗಿದ್ದಿದ್ದು ನೋಡವ. ಅಷ್ಟು ದೂರ ಇದ್ರೂನುವೆ ಒಸಿ ದೂರ ಅಂಕಾರನೂ ಇಲ್ವಲ್ಲ. ತೊಗ್ಗಿ ಬೊಗ್ಗಿ ಒಳ್ಳಿ ಮಗ ನಡ್ದಂಗೆ ನಡೀತದಲ್ಲ.
ಏ ಬಾಳ ಅಂದ್ರೆ ಬಾಳ ತಗ್ಗಿ ಬಗ್ಗೆ ನಡೀತಾಳೆ ನನ್ನ ಮಗಳು. ಅವಳ ಬಗ್ಗೆ ಮಾತಾಡಂಗಿಲ್ಲ ನಾನಂತಂದ್ರೆ, ನನ್ನ ಮಗಳ ಬಗ್ಗೆ ಎಲ್ಲನೂ. ಅಷ್ಟು ಒಳ್ಳೆಯಳು ನನ್ನ ಮಗಳಂತೂ. ನಾನೇನು ಹೇಳ, ಜನಗಳೇ ಹೇಳ್ತಿರ್ತಾರಲ್ಲ ನನ್ನ ಮಗಳ ಬಗ್ಗೆ. ನಾನಿನ್ನೇನು ಹೇಳಿ. ಇಲ್ಲ ಬಿಡವ, ಬಾಳ ಒಳ್ಳೆ ಮಗ. ಅದೇ ನಮ್ಮ ಪೊದ್ದಿ ಚಿಕ್ಕ ಮಗಳವಳಲ್ಲ, ಆ ಚಿಕ್ಕ ಮಗಳನ್ನ ನಿಮ್ಮ ಮನೆಗೆ ನೀ ಕೊಡನಿ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲಕ್ಕ ನಾನು. ಅದಕ್ಕೆ ನೀ ಪೊದ್ದಿನ ಕರ್ಕೊಂಬಂದೆ. ನೀವು ಬರಕ್ಕಿಲ್ಲ, ನಾನು ಗಂಡ ಇಲ್ದಿರೋ ಶುಭ ಕಾರ್ಯಗಳು ಮಾಡಕ್ಕೆಲ್ಲ ಬರಕ್ಕಿಲ್ಲ ಅಂತಿದ್ರಲ್ಲ. ನಮ್ಮ ಪೊದ್ದುಗ ಅವೆಲ್ಲನೂ ಯಾವ ಲೆಕ್ಕನೂ ಇಲ್ಲ. ಅವೆಲ್ಲ ಲೆಕ್ಕ ಹಾಕಕ್ಕಿಲ್ಲ. ಅವಳು ಗಂಡಿಲ್ಲ ಅದಿಲ್ಲ ಇದಿಲ್ಲ ಅನ್ನೋದೆಲ್ಲ ಪೊದ್ದಿ ಮನ್ಸಾಗ ಏನಿರಕ್ಕಿಲ್ಲ. ಬರ್ರಿ ಒಂದ್ಕಿತ ಬಂದ್ಬಿಟ್ಟು ಹೆಣ್ಣೋಡ ಶಾಸ್ತ್ರಕ್ಕೆ ಬರ್ರಿ. ನಿಮ್ಗೆ ಇಷ್ಟ ಆದ್ರೆ ಮಾಡ್ಕೊಂಡು ಹೋಗಿ. ನಿರ್ಮಲಾ ಅಂತ ಹುಡುಗಿ ಹೆಸರು, ನಿಮ್ಮಿ ಅಂತ ಕರಿತೀವಿ. ಅವಳು ಅಷ್ಟೇನಿಯ ಒಳ್ಳೆ ಮಗನೆನ್ನಿಯ. ನೋಡಿ ನಂದೇನವೈತೆ ಎಲ್ಲ ನನ್ನ ಮಗಂದೇನೇನಿಯ. ನಂದು ಅಂತ ಏನೈತೆ ಹೇಳು? ಏನೂ ಇಲ್ಲ. ಅಲ್ಲ ದೊಡ್ಡ ಮಗಳನ್ನ ಬಂಗಾರಮ್ಮ ಸೀಮಂತ ಮನೆ ಕೊಟ್ಬಿಟ್ಟು ಈ ಚಿಕ್ಕ ಮಗಳನ್ನ ನಮ್ಮ ಮನೆ ಕೊಟ್ಬಿಟ್ರೆ ಬೇಜಾರು ಮಾಡ್ಕೊಳಕಿಲ್ವ ಅವಳು? ಅಕ್ಕ, ನಮ್ಗೆ ಬಡತನ ಸಿರ್ತನ ನೋಡ್ಬಿಟ್ಟು ನಾವು ಕೊಟ್ರಲ್ಲ ಕಣಕ್ಕ. ಯಾವ್ದೇ ಕಾರಣಕ್ಕೂ ಬಡತನ ಸಿರ್ತನ ನಾವು ನೋಡ್ಲಿಲ್ಲ. ನಾವು ನೋಡಿ ಒಳ್ಳೆ ಗುಣ ಒಳ್ಳೆ ಮನ್ಸು ಅಷ್ಟೇನಿಯ. ದೊಡ್ಡ ಮಗಳು ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡ್ರದ ಅವನ್ನ. ಅವಳಿಗೂ ಏನು ದುಡ್ಡಿನ ದುರಾಸೆ ಇಲ್ಲ, ಏನೂ ಇಲ್ಲ. ಬಹಳ ಇಷ್ಟಪಟ್ಟೇನಿಯ ಮದುವೆ ಮಾಡ್ಕೊಂಡವಳೆ ಕಣಕ್ಕ. ಅದಕ್ಕೆ ನಾನು ಮಾಡದೆ ಬಿಟ್ರೆ ಸಾವುಕಾರರಿಗೆ ಕೊಡ್ಬೇಕು ಅನ್ನೋ ಯಾವ ಮನಸ್ಥಿತಿನೂ ನನಗಿಲ್ಲ ಕಣಕ್ಕ. ಮರ್ಯಾದಸ್ಥರಾಗಿರ್ಬೇಕು. ನನ್ನ ಮಗಳನ್ನ ಕೊನೆ ಗಂಟ ಸಂದಕ್ ನೋಡ್ಕೋಬೇಕು. ಅಮ್ಮ ಅಮ್ಮ, ಕೂಲರ್ ಊಟ ತುಂಬ್ದಾ? ನನ್ನ ಮಗ ಬಂದ ಅಂತ ಅನ್ನಿಸ್ತದೆ. ಅಮ್ಮ, ಅದೇ ಕೆಲ್ಸದವ್ರು ಬಂದಿದ್ರು, ಅವ್ರ ಊಟ ತುಂಬ್ದಾ? ಇಲ್ಲ ಕಣ್ಮಗ, ಇವ್ರು ಬಂದಿದ್ರಲ್ಲ ಮಾತಾಡ್ಕೊಂಡು ಹಂಗೆ ಕುಂತ್ಕೊಬಿಟ್ಟೆ. ಸರಿ ಬಿಡಮ್ಮ, ನಾನೇ ತುಂಬ್ಕತೀನಿ. ಇವ್ರ ಮಗ ನಾಳೆ ತುಂಬಿಟ್ಟು ಕೊಡ್ತೀನಿ. ಬೇಡಮ್ಮ, ನಾನೇ ತುಂಬ್ಕತೀನಿ ಬಿಡು. ಇವನೇ ಕಣವ ನನ್ನ ಮಗ ಸುಪುತ್ರ. ಬಾಳ ಒಳ್ಳೆ ಅವನು. ನೋಡೋಣ, ನನ್ನ ಮಗ ನನ್ನ ಮಾತು ಕೇಳ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ. ಏನೋ ಒಳ್ಳೆ ದಿನಗಳು ನಡೀತಾವಲ್ಲ, ಹಂಗೆ ಕರ್ಕೊಬಿಟ್ಟು ಬರ್ತೀನಿ. ಹುಡುಗನು ಬಾಳ ಲಕ್ಷ್ಮವಾಗಿ ಸಣ್ಣಕೇನಿ ಅವನಿ. ನನಗಂತೂ ಬಾಳ ಅಂದ್ರೆ ಬಾಳ ಇಷ್ಟ ಆಗೋಗ್ಬಿಟ್ಟ ನನಗಂತೂ. ಅಕ್ಕ, ನೀವು ಬರಲೇಬೇಕು ನಮ್ಮ ಮನೆಗೆ. ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಲೇಬೇಕು. ನನ್ನ ಮಗಳಿಗೆ ಎಲ್ಲನೂ ನಾನೇನಿಯ ಒಪ್ಪಿಸ್ತೀನಿ. ನನ್ನ ಮಗಳಿಗೆ ಹೇಳ್ತೀನಿ. ಅವಳೇನು ಒಪ್ಕೋತಾಳೆ, ನನ್ನ ಮಾತೇನು ಮೀರಕ್ಕಿಲ್ಲ ನನ್ನ ಮಗಳು. ನೀವೇನು ತಲೆಯೆಲ್ಲ ಕೆಡಿಸ್ಕೊಳಕ್ಕೆಲ್ಲ ಹೋಗ್ಬೇಡಿ. ನಿಮ್ಮ ಮದುವೆ ಅದು ಇದು ಖರ್ಚು ಪರ್ಚು ಅನ್ಕೋಬೇಡಿ. ಯಾವ್ದನ ಸಿಂಪಲಾಗಿ ದೇವಸ್ಥಾನದಾಗ ತಾಳಿ ಕಟ್ಬಿಡೋಣ. ನನಗೂ ಏನು ಗಂಡು ಮಕ್ಳಿಲ್ಲ, ಎಲ್ಲ ಹೆಣ್ಮಕ್ಳೆನ್ನಿಯ. ನನಗೂ ಇರೋದಿಬ್ರು. ನಮ್ದು ಏನಾಯ್ತೋ ಮುಂದಕ್ಕೆಲ್ಲ ಇವ್ರಿಗೆ ಆಯ್ತದೆ. ನಾವೇನು ಮಾರ್ಕೊಂಡು ತಿನ್ನೋ ಜನ ಅಲ್ಲ. ಏನೋ ನಾವು ಕೈಲಾಗ ತನಕ ದುಡ್ಕೊಂಡು ಜೀವನ ಮಾಡ್ಕೊಂಡು ಇರ್ತೀವಿ. ನಾಳೆ ಎಲ್ಲ ಆದಮೇಲೆ ನೋಡೋಣ, ಏನೋ ಒಂದು ಆಯ್ತದೆ ಎಲ್ಲನೂ. ಇದೊಂದು ಕಿತ ಬಂದು ಹೋಗಿ. ನಮಗೂ ಒಳ್ಳೆ ಮನೆತನನೇ ಬೇಕಿರೋದು ಕಣಕ್ಕ. ದುಡ್ಡು ಪಡ್ಡು ಸಾವುಕಾರರು ಅವರೆಲ್ಲ ನಮ್ಗೇನು ಬೇಡ. ನಮಗೂ ಅಷ್ಟೇ ಕಣವ ಬೇಕಿರೋದು. ಬಡವ್ರ ಮನೆ ಹೆಣ್ಮಗ್ಳಾಗ್ಲಿ ಏನೋ ಮನೆನಾಗ ಸ್ವಲ್ಪ ನೋಡ್ಕೊಂಡು, ಇವಾಗ ನಾನು ಹೆಂಗೆ ನನ್ನ ಮಗನ ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಿದ್ದೀನೋ ಹಂಗೆ ಬರೋ ಸೊಸೆನೂ ಬಂದ್ಬಿಟ್ಟು ಹಂಗೇನೇ ಜೀವನ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಏನೇ ಸಾಕು. ಬೇರೆ ಇನ್ನೇನೂ ಬೇಡ. ನಾವಂತೂ ಇನ್ನೇನೂ ಬಯಸಕ್ಕಿಲ್ಲ ಕಣವ. ಈ ವರದಕ್ಷಿಣೆ ಪರದಕ್ಷಿಣೆ ಅವೆಲ್ಲ ನಂಗೆ ಅಂಥದ್ದು ಬೇಡ ಕಣವ. ಸಂದಕ್ಕೆ ಇದ್ಬಿಟ್ರೆ ನೋಡವ, ನಂಗೆ ಅದಕ್ಕಿನ್ನೂ ಬೇರೆ ಇನ್ನೇನೂ ಬೇಕಿಲ್ಲ ಕಣವ. ಇಲ್ಲ ಕಣ, ಎಲ್ಲ ಒಳ್ಳೇದಾಯ್ತದ ಬಿಡಿ. ನಮ್ಗಂತೂ ಬಾಳ ಅಂದ್ರೆ ಬಾಳ ಇಷ್ಟ ಆದ ಹುಡುಗ. ಇದೊಂದು ಕಿತ ಹುಡುಗನ ಕರ್ಕೊಂಬಿಟ್ಟು ಬಂದು ತೋರಿಸಿ, ಹುಡುಗನ ಒಪ್ಸಿ ನೋಡೋಣ. ಸರಿ ಸರಿ ಆಯ್ತು, ಹೇಳ್ತೀನಿ. ನನ್ನ ಮಗನ ತಗ ಮಾತಾಡ್ತೀನಿ. ಸರಿ ಕಣಕ್ಕ, ನಾವು ಬರ್ತೀವಿ. ನೋಡೋಣ, ಟೇಮ್ ಇಷ್ಟು ಬೇಗ ಮುಗೀತದೆ ಅನ್ಕೊಂಡಿರಲಿಲ್ಲ. ಎಲ್ಲ ಮುಗೀತು. ಆದ್ರೆ ನನ್ನ ಮಗಳು ಮನಗೊಂದು ಹೆಜ್ಜೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ಸರಿ ಕಣವ, ಆಯ್ತು, ಒಳ್ಳೇದಾಗ್ಲಿ. ಈಗ ಹೋಗೋದೇನು ಗೌರಿ ಮನೆಗೆ? ಅದೇ ಹೋಗಿ ಒಂಚೂರು ನನ್ನ ಮಗಳಿಗೂ ಎಲ್ಲ ವಿಚಾರ ಹೇಳ್ಬೇಕಲ್ಲ, ಹೇಳಿ ಮಾಡಿ ಬರೋಣ. ಬಾ, ಹಂಗೆ ಒಂದು ಹೆಜ್ಜೆ ಹೋಗೋಣ.